ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವ 2026 ಬಗ್ಗೆ ಸಂಪೂರ್ಣ ಮಾಹಿತಿ, ಯಾವ ಡೇಟು, ಯಾವ ಟೈಮಿಂಗ್ಸಲ್ಲಿ ಮತ್ತು ಕಂಪ್ಲೀಟ್ ದರ್ಶನ ಪೂಜೆ ಎಲ್ಲ ಮಾಹಿತಿ ವೀಕ್ಷಕರು, ಏನೇನು ಕಾರ್ಯಕ್ರಮಗಳು ನಡೆಯುತ್ತೆ, ಎಷ್ಟು ದಿನ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ, ಮತ್ತು ಟ್ರಾವೆಲ್ ಗೈಡು ನೀವು ಹೇಗೆ ರೀಚ್ ಆಗಬೇಕು ಅಲ್ಲಿಗೆ, ಟ್ರೈನ್ ಆಗಲಿ ಬಸ್ ಆಗಲಿ ಯಾವ ಥರ ರೀಚ್ ಆಗಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನೂ ವೀಕ್ಷಕರೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಪ್ರತಿ ವರ್ಷವೂ ನೀವು ನೋಡ್ಬೋದು, ನಮ್ಮ ಮಾಘ ಮಂತ್ ಆದ ಜನವರಿ ಮತ್ತು ಫೆಬ್ರವರಿ ಇವೆರಡು ಮಂತಿನ ವೀಕ್ಷಕರೇ ಮಾಘ ಮಂತ್ ಅಂತ ಕರೀತಾರೆ ವೀಕ್ಷಕರೇ. ಈ ಮಂತಲ್ಲಿ ಜನವರಿ ಟೈಮಲ್ಲಿ 6 ಡೇಸು ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾರೆ ವೀಕ್ಷಕರೇ. ನಮ್ಮ ಶ್ರೀ ಜಗದ್ಗುರುಗಳು ಶಿವರಾತ್ರೀಶ್ವರ ಶಿವಯೋಗಿ ಅವರ ಜಾತ್ರಾ ಮಹೋತ್ಸವನ ವೀಕ್ಷಕರೇ ಎವ್ರಿ ಇಯರ್ 6 ಡೇಸು ತುಂಬ ವಿಜೃಂಭಣೆಯಿಂದ ಒಂದು 2-3 ರಥೋತ್ಸವಗಳನ್ನು ಕೂಡ ಇಲ್ಲಿ ತುಂಬ ರಥೋತ್ಸವಗಳಾಗಲಿ, ತೆಪ್ಪೋತ್ಸವ, ಕೆಂಡೋತ್ಸವ ಅನ್ನೋ ತುಂಬ ವಿಶೇಷ ಪೂಜೆಗಳು, ವಿಶೇಷ ರಥೋತ್ಸವಗಳೆಲ್ಲ ಇಲ್ಲಿ ನಡೀತವೆ ವೀಕ್ಷಕರೇ. ಹಾಗಾಗಿ ಅದರದೆಲ್ಲ ಪ್ರತಿಯೊಂದು ಮಾಹಿತಿನೂ ನಾನು ನಿಮಗೆ 1 by 1 ಯಾವ ಡೇಟಲ್ಲಿ ಏನೇನು ಪೂಜಾ ವಿಧಾನಗಳು ನಡೀತವೆ ಅನ್ನೋದೆಲ್ಲ ಇನ್ಫಾರ್ಮೇಷನ್ನು ಶೇರ್ ಮಾಡ್ತೀನಿ ವೀಕ್ಷಕರೇ. ಈಗ ಇನ್ನೊಂದು ಇನ್ಫಾರ್ಮೇಷನ್ ಅಂದರೆ ಟ್ರಾವೆಲ್, ಮೊದಲು ಜಾತ್ರೆಗೆ ಹೇಗೆ ರೀಚ್ ಆಗಬೇಕು ಅನ್ನೋದು. ಸುತ್ತೂರು ವೀಕ್ಷಕರೇ ಇದು ಬರೋದು ನಂಜನಗೂಡು ತಾಲೂಕು, ಮೈಸೂರು ಡಿಸ್ಟಿಕ್ಕಲ್ಲಿ ಬರೋದು ವೀಕ್ಷಕರೇ. ನಿಮಗೆ ಬೆಂಗಳೂರಿಂದ ಆಲ್ಮೋಸ್ಟ್ 180 to 190 ಕಿಲೋಮೀಟರ್ ಒಳಗೆ ನಿಮಗೆ ಸುತ್ತೂರು ಸುತ್ತೂರು ಮಠಕ್ಕೆ ನೀವು ಹೋಗ್ಬೋದು ವೀಕ್ಷಕರೇ. ಹೇಗೆ ರೂಟು ವಯ ಟ್ರೈನಲ್ಲೂ ಕೂಡ ನಂಜನಗೂಡು ರೈಲ್ವೆ ಸ್ಟೇಷನ್ ಕೂಡ ಇದೆ, ಅಥವಾ ನಿಮಗೆ ಮೈಸೂರು ರೈಲ್ವೆ ಸ್ಟೇಷನ್ ಕೂಡ ಇದೆ. ಬೆಂಗಳೂರಿಂದ ಮೈಸೂರಿಗೆ ರೈಲ್ವೆಲಿ ಹೋಗಿ ಅಲ್ಲಿಂದ ನಂಜನಗೂಡಿಂದ ನಿಮಗೆ ಸುತ್ತೂರು ರೋಡಲ್ಲಿ ಹೋಗ್ಬೋದು ವೀಕ್ಷಕರೇ. ಎಷ್ಟು ಇದಾಗುತ್ತೆ ಅಂದರೆ ಸುತ್ತೂರು ಟು ನಂಜನಗೂಡು 15 ಕಿಲೋಮೀಟರ್ 16 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ ನಂಜನಗೂಡಿಂದ. ಮೈಸೂರಿಂದ ನಿಮಗೆ ಒಂದು 34-35 ಕಿಲೋಮೀಟರ್ ಆಗುತ್ತೆ. ನೀವು ಓನ್ ವೆಹಿಕಲಲ್ಲಿ ಹೋಗ್ಬರೋ ಅಂತ ತುಂಬ ಆಕ್ಸೆಸಿಬಿಲಿಟಿ, ತುಂಬ ರೋಡ್ ಚೆನ್ನಾಗಿರೋ ಅಂಥ ಒಂದು ಪ್ಲೇಸು ಅಂದರೆ ಈ ಸುತ್ತೂರು ವೀಕ್ಷಕರೇ. ಈ ಸುತ್ತೂರು ಮಠನೇ ತುಂಬ ಜನ ಎವ್ರಿ ವೀಕೆಂಡು ತುಂಬ ಜನ ನೋಡೋಕ್ಕೇ ಹೋಗ್ತಾರೆ. ಹಾಗಾಗಿ ಇದು ತುಂಬನೇ ವಿಶೇಷ ವೀಕ್ಷಕರೇ. ತುಂಬ ಜನಗಳು ನೀವು ಇಲ್ಲಿ ತುಂಬ ವಿಶೇಷ ವೀರಭದ್ರೇಶ್ವರ ಆಗಲಿ, ಮಾದೇಶ್ವರ ಆಗಲಿ, ಮತ್ತು ಇನ್ನೊಂದು ಸೋಮೇಶ್ವರ ಸ್ವಾಮಿ ಆಗಲಿ, ಹೀಗೆ ನಾನಾ ಟೆಂಪಲ್ಗಳನ್ನು ನೋಡ್ಬೋದು ಅಲ್ಲಿ. ಮತ್ತು ಮಠದಲ್ಲಿ ಶ್ರೀ ಜಗದ್ಗುರು ಶಿವರಾತ್ರೀಶ್ವರ ಶಿವಯೋಗಿಗಳವ್ರನ್ನೂ ಕೂಡ ನೀವು ಆ ಮಠದಲ್ಲಿ ನೋಡ್ಬೋದು ವೀಕ್ಷಕರೇ. ಅವರು ಫೌಂಡರ್ ಆಗಿದ್ದಾಗ ಈಗ ದೀಕ್ಷಾ ಅಂತ ಇನ್ನೊಬ್ರು ಸ್ವಾಮೀಜಿಗಳು ಅದನ್ನ ಸುತ್ತೂರು JSS ಎಲ್ಲ ಅವರು ನೋಡ್ಕೊತಾ ಇದ್ದಾರೆ ವೀಕ್ಷಕರೇ. ಈಗ ಜಾತ್ರಾ ಮಹೋತ್ಸವದ ಒಂದೊಂದು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ವೀಕ್ಷಕರೇ. ಎವ್ರಿ ಇಯರ್ 6 ಡೇಸು ಜಾತ್ರಾ ಮಹೋತ್ಸವ ನಡೆಯುತ್ತೆ. ಸ್ಟಾರ್ಟಿಂಗ್ ಈ ಸರಿ ಸ್ಟಾರ್ಟ್ ಆಗ್ತಾ ಇರೋದು ಜನವರಿ 15ರಿಂದ ಜನವರಿ 24, 15, 16, 17, 18, 19, 20 6 ದಿನ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ ವೀಕ್ಷಕರೇ. ಆ ಜಾತ್ರಾ ಮಹೋತ್ಸವದಲ್ಲಿ ಮೇನ್ ನೋಡೋದೇ ಮಹಾರಥೋತ್ಸವ ಯಾವಾಗ ನಡೆಯುತ್ತೆ, ಆ ರಥೋತ್ಸವದ ಡೇಟ್ ಯಾವಾಗ. ಜನವರಿ 18 ಬಂದ್ಬಿಟ್ಟು ವೀಕ್ಷಕರೇ ಅದು ಮಹಾರಥೋತ್ಸವ. ಅದು ನಿಮಗೆ 4-5 ಗಂಟೆ ಮೇಲೆ ಅದು ರಥೋತ್ಸವ ನಡೆಯುತ್ತೆ ವೀಕ್ಷಕರೇ. ಅವತ್ತು ನೀವು ಯಾರು ಮಿಸ್ ಮಾಡಿಬಿಡಿ, ಅವತ್ತಿನ ದಿನ ಮಹಾರಥೋತ್ಸವ ನಡೆಯುತ್ತೆ. ಸ್ಟಾರ್ಟಿಂಗ್ ಡೇ ದಿನ ಏನು ನಡೆಯುತ್ತೆ, ಈ 6 ಡೇ ಜಾತ್ರಾ ಮಹೋತ್ಸವದಲ್ಲಿ ವೀಕ್ಷಕರೇ ಜನವರಿ 15 ಅಭಿಷೇಕ ಆಗಲಿ, ಅನ್ನ ಸಂತರ್ಪಣೆ ಆಗಲಿ, ಅರ್ಚನೆ ಆಗಲಿ, ಅವೆಲ್ಲ ನಿಮಗೆ ಉತ್ಸವ ಮೂರ್ತಿ ಮೆರವಣಿಗೆ ಇವೆಲ್ಲ ನಿಮಗೆ 15 ಸ್ಟಾರ್ಟ್ ಆಗ್ತವೆ ವೀಕ್ಷಕರೇ. ದೇವರಿಗೆ ಅಭಿಷೇಕ, ಅರ್ಚನೆ, ಉತ್ಸವ ಮೂರ್ತಿ ಉತ್ಸವ ಎಲ್ಲ ಪ್ರತಿಯೊಂದು ಅಲ್ಲಿ ನಿಮ್ಮ ಬೀದಿಗಳಲ್ಲೆಲ್ಲ ಮೇನ್ ಬೀದಿಗಳ ಉತ್ಸವ ಮೂರ್ತಿ ಉತ್ಸವ ಎಲ್ಲ ಪ್ರತಿಯೊಂದು ನಿಮಗೆ ಜನವರಿ 15 ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಅದನ್ನು ಕೂಡ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಸರಿ ಎಲ್ಲ ಪ್ರತಿಯೊಂದು ಲೈಟಿಂಗ್ಸ್ ಇದಾಗಲಿ, ಡ್ರಿಂಕಿಂಗ್ ವಾಟರ್ ಆಗಲಿ, ಎಲ್ಲ ವ್ಯವಸ್ಥೆನೂ ಪ್ರತಿಯೊಂದನ್ನು ಅಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರಂತೆ ವೀಕ್ಷಕರೇ. ಹಾಗಾಗಿ ಇನ್ನೊಂದು ಏನಂದ್ರೆ ಇನ್ನು 16 ಇದು ಏನು ಉತ್ಸವ ಅಂತ ಆ್ಯಕ್ಚುಲಿ ಗೊತ್ತಿದ್ದರೆ ಸ್ವಲ್ಪ ಕಮೆಂಟ್ ಮಾಡಿ ವೀಕ್ಷಕರೇ. ಇದನ್ನ ಏನು ಉತ್ಸವ ಅಂತ ನನಗೂ ಅಷ್ಟು ಇನ್ಫಾರ್ಮೇಷನ್ ಏನಿಲ್ಲ ಆ್ಯಕ್ಚುಲಿ. ಹಾಲೆರುವೆ ಉತ್ಸವ ಅಂತಿದೆ ಆ್ಯಕ್ಚುಲಿ. ಪ್ರೊನೌನ್ಸ್ ಮಾಡ್ತಾ ಇದ್ರೆ ತಪ್ಪಿದ್ರೆ ಅದನ್ನು ಕರೆಕ್ಟ್ ಮಾಡಿ. ಹಾಲೆರುವೆ ಉತ್ಸವ ಅಂತೆ. ಪ್ಲೀಸ್ ಕಮೆಂಟ್ ಮಾಡಿ ಅದು ಏನು ಉತ್ಸವ, ಅದು ಏನಕ್ಕೋಸ್ಕರ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಳಿ ಅದು ಅಂತ. ಅದು ನಿಮಗೆ 16. ಅದಾದಮೇಲೆ ಸೋಮೇಶ್ವರ ಸ್ವಾಮಿಗೆ ಅಭಿಷೇಕ, ಇಲ್ಲಿ ಫ್ರೀ ಮಾಸ್ ವೆಡ್ಡಿಂಗ್ ಕೂಡ ಇದೆ ಅಂತೆ, ಅದು 16. ಅದನ್ನು ಕೂಡ ಕಾಲ್ ಮಾಡಿಕೊಂಡು ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂದರೆ ಅವರಿಗೆ ಮಂಡಳಿಗೆ, ಸುತ್ತೂರು ಜಾತ್ರಾ ಮಹೋತ್ಸವ ಮಂಡಳಿಗೆ ಕಾಲ್ ಮಾಡ್ಕೊಂಡು ನೀವು ತಿಳ್ಕೊಬೋದು ವೀಕ್ಷಕರೇ. ಅದಾದಮೇಲೆ 17 ಮಹಾದೇಶ್ವರನಿಗೆ ಕೊಂಡೋತ್ಸವ, ಅದಾದಮೇಲೆ ಲಕ್ಷ ದೀಪೋತ್ಸವ, ಅವೆಲ್ಲ ನಿಮಗೆ 17, 18, 19 ವೀಕ್ಷಕರೇ. ಅವೆಲ್ಲ ತೆಪ್ಪೋತ್ಸವ ಆಗಲಿ, ಕೆಂಡೋತ್ಸವ ಆಗಲಿ, ಅವೆಲ್ಲ ನಿಮಗೆ 17, 18, 19 ಮೈನು ತೆಪ್ಪೋತ್ಸವ ಎಲ್ಲ ಬರೋದು
ಇದು ಮೈನ್ ಮಹಾರಥೋತ್ಸವ ಆದಮೇಲೆ ತೆಪ್ಪೋತ್ಸವ ಬರೋದು. ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದು ಮಹಾದೇಶ್ವರ, ಕೆಂಡೋತ್ಸವ, ಲಕ್ಷ ದೀಪೋತ್ಸವ ಅವೆಲ್ಲ ಸ್ಟಾರ್ಟಿಂಗು ನಿಮಗೆ 17th ಜನವರಿ 17th ನಡೀತವೆ ವೀಕ್ಷಕರೇ. ಅದಾದಮೇಲೆ ನಿಮಗೆ 19th ತೆಪ್ಪೋತ್ಸವ, 18th ಮಹಾರಥೋತ್ಸವ ನಡೆಯುತ್ತೆ. ಅದಾದಮೇಲೆ 20th ಬಂದ್ಬಿಟ್ಟು ವೀರಭದ್ರ ಸ್ವಾಮಿಗೆ ಕೆಂಡೋತ್ಸವ, ಅನ್ನ ಬ್ರಹ್ಮೋತ್ಸವ, ಇವೆಲ್ಲ ಉತ್ಸವಗಳು ವೀಕ್ಷಕರೇ ನಿಮಗೆ ಲಾಸ್ಟ್ 20th ನಡೀತವೆ ವೀಕ್ಷಕರೇ. ಅದು ನಮಗೆ ಕ್ಲೋಸಿಂಗ್ ಡೇ ಅವತ್ತು. ಬಟ್ ತುಂಬ ಜನಗಳು ಹೋಗೋದೇ 17th, 18th, 19th, 20 ವೀಕ್ಷಕರೇ. ಯಾರೂ ಮಿಸ್ ಮಾಡೋಕೆ ಹೋಗ್ಬೇಡಿ. ತುಂಬ ಚೆನ್ನಾಗಿ ಈ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ತುಂಬ ಜನ ವರ್ಷಾನುವರ್ಷ ತುಂಬ ಲಕ್ಷಾಧಿಪತಿ ಅಂದರೆ ಸಾವಿರಾರು ಗಟ್ಟಲೆ ಜನಗಳು ಜಾಸ್ತಿ ವಿಸಿಟ್ ಮಾಡುವಂಥ ತುಂಬ ವಿಶೇಷವಾದ ಜಾತ್ರೆ ಈ ಸುತ್ತೂರು ಜಾತ್ರೆ ವೀಕ್ಷಕರೇ. ತುಂಬ ಕಾರ್ಯಕ್ರಮಗಳು, ತುಂಬ ಇವೆಂಟ್ಸ್ಗಳು, ಏನೇನೋ ಕಾರ್ಯಕ್ರಮಗಳು, ನೈಟ್ ಇವೆಂಟ್ಸ್ಗಳು ನಡೀತವೆ, ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟಿಗಳು ನಡೀತವೆ, ತುಂಬಾ ಆಕ್ಟಿವಿಟೀಸ್ ಎಲ್ಲ ನಡೀತವೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಈ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಹೋಗಿ ಪಾಲ್ಗೊಳ್ಳಿ ವೀಕ್ಷಕರೇ. ಮತ್ತು ಇನ್ನೊಂದು ಏನು ಅಂದರೆ ವಿಶೇಷತೆಗಳು ಅಂದರೆ ವೀಕ್ಷಕರೇ, 17th ಮಹಾರಥೋತ್ಸವದ ಒಂದು, ಅದಾದಮೇಲೆ ನಿಮಗೆ ಫ್ರೀ ಮಾಸ್ ವೆಡ್ಡಿಂಗ್, ಅದ್ರ ಬಗ್ಗೆನೂ ನನಗೂ ಅದು ನಾನು ರೀಡ್ ಮಾಡ್ಬೇಕಾದ್ರೆ ತಿಳ್ಕೊಂಡೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾರು ನೀವು ಅಟೆಂಡ್ ಆಗಬೇಕು, ಭಾಗವಹಿಸಬೇಕು, ನೀವು ಆಗಬೇಕು ಅಂದ್ರಲ್ಲಿ ಪ್ರತಿಯೊಬ್ಬರು ಅದ್ರ ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದು ನಂಬರ್ ಕೂಡ ಎಲ್ಲರದು ಅದರದ್ದು ಜಾತ್ರಾ ಮಹೋತ್ಸವದ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ, ಅದನ್ನು ತಿಳ್ಕೊಳ್ಳಿ ವೀಕ್ಷಕರೇ. ಹಾಗಾಗಿ ಈ ನಮ್ಮ ಸುತ್ತೂರು ಜಾತ್ರಾ ಮಹೋತ್ಸವದ ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್, ಪ್ರತಿಯೊಬ್ಬರಿಗೂ ಡೇಟ್ ಆಗಲಿ, ಏನೇನು ಪೂಜೆಗಳು ನಡೀತವೆ ಆ ಡೇಟಲ್ಲಿ ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಈ ಚಿತ್ರಣ ಅಷ್ಟು ಕ್ಲಿಯರಾಗಿ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ವೀಕ್ಷಕರೇ, ಬರೆದು ಇದ್ದೀನಿ. ಪ್ರತಿಯೊಬ್ಬರು ನೋಡ್ಕೊಳ್ಳಿ. ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕಮೆಂಟ್ ಮಾಡಿ. ಪೂಜೆ ಬಗ್ಗೆ ಏನೇ ಡೀಟೇಲ್ಸ್ ಇದ್ರೂ ನೀವು ಕಮೆಂಟ್ಸ್ ಮಾಡಿ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತೆ. ಏನೇ ನಾನು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಿದ್ರು ಕರೆಕ್ಟಾಗಿ ನೀವು ಕಮೆಂಟ್ಸಲ್ಲೂ ಹಾಕ್ಬೋದು. ಬಟ್ ನಾನು ತಿಳ್ಕೊಂಡಿರೋದು ಅದೆಲ್ಲ ನೋಡಿರೋ ಪ್ರಕಾರ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಬಟ್ ಏನೇ ಇನ್ಫಾರ್ಮೇಷನ್ ಬೇಕು ಅಂದ್ರೂ ನನಗೆ ಕಮೆಂಟ್ಸ್ ಮಾಡಿ. ನೀವು ಟ್ರಾವೆಲ್ ಗೈಡು, ಉಳ್ಕೊಳಕ್ಕೆ ಮೈಸೂರು, ಅಥವಾ ಹೇಗೆ ರೀಚ್ ಆಗಬೇಕು ಟ್ರೈನಲ್ಲಿ, ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ನನಗೆ ಕಮೆಂಟ್ಸ್ ಮಾಡಿ ವೀಕ್ಷಕರಲ್ಲಿ. ಹೆಲ್ಪ್ ಯು ಔಟ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.